ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಜಾಸ್ತಿ ಮಾತಾಡೋದು ಬೇಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪವರ್ಫುಲ್ ಹೇರ್ ಪ್ಯಾಕ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನಾನು ತೋರಿಸೋ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದು ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನೀವು ತಗೋಬೇಕಾಗುತ್ತೆ. ನನ್ನ ಹೇರ್ ಲೆಂತ್ಗೆ ಒಂದು ಈರುಳ್ಳಿ ಸಾಕು. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ದಾಸವಾಳದ ಎಲೆ, ದಾಸವಾಳ ಹೂವು, ವಿಳ್ಳೆದೆಲೆ, ಅಲೋವೆರಾ ಜೊತೆಗೆ ಕೊಬ್ಬರಿ ಎಣ್ಣೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ನಾನು ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅಲೋವೆರಾ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನನಗೆ ಕರ್ಲಿ ಹೇರ್ ಇರೋದ್ರಿಂದ ಹೇರ್ ಸ್ಮೂತ್ ಮಾಡೋದಕ್ಕೆ ಅಲೋವೆರಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಅಲೋವೆರಾ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ನಾವು ಒಂದು ಪ್ಯಾಕ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಿಲ್ಲ, ವಾಟರ್ ಆ್ಯಡ್ ಮಾಡಿಲ್ಲ, ಹಾಗೆಯೇ ಇದನ್ನು ರುಬ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಪೇಸ್ಟ್ ರೆಡಿ ಆಯಿತು. ನೀವು ನೋಡ್ಬೋದು ಯಾವುದೋ ಒಂದು ವೆಜಿಟೇಬಲ್ ಪಲಾವ್ಗೆ ಏನಂತಾರೆ ಮಸಾಲೆ ರೆಡಿ ಮಾಡಿದ್ದೀನಿ, ಗ್ರೀನ್ ಮಸಾಲೆ ಅಥವಾ ಗ್ರೀನ್ ಚಟ್ನಿ ರೆಡಿ ಮಾಡ್ದಂಗೆ ಕಾಣಿಸ್ತಾ ಇದ್ದೆ. ಸೊ ಇಲ್ಲ, ಇದು ಒಂದು ಹೇರ್ ಪ್ಯಾಕು. ನೀಟಾಗಿ ಸ್ಕಾಲ್ಪ್ಗೆ ನಾನು ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ ಲಾಸ್ಟಿಗೆ ಒಂದು ಚೆನ್ನಾಗಿ ಮಸಾಜ್ ಕೊಡ್ತೀನಿ. ಮಸಾಜ್ ಕೊಡೋದ್ರಿಂದ ನಾನು ಯೂಶ್ವಲಿ ಹೇಳ್ತಾನೆ ಇರ್ತೀನಿ, ನಮ್ಮ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಟ್ ಆಗೋದ್ರಿಂದ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಸೊ ಚೆನ್ನಾಗಿ ನಾನು ಮಸಾಜ್ ಮಾಡಿದ್ದಾದಮೇಲೆ ಇನ್ನು ಮಿಕ್ಕಿರೋ ಒಂದು ಹೇರ್ ಪ್ಯಾಕ್ನ ನನ್ನ ಹೇರ್ ಲೆಂತ್ ಏನಿದೆ ಸೊ ಹೇರ್ ಫುಲ್ಲು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನು ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಹೇರ್ ಗ್ರೋತ್ಗೆ, ಹೇರ್ ಥಿಕ್ನೆಸ್ಗೆ ಒಂದು ಪವರ್ಫುಲ್ ಆಗಿಯೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಫಸ್ಟ್ಗೆ ಹೇಳಿದೆ ಈ ವಿಡಿಯೋದಲ್ಲಿ ನಾನು ಒಂದು ಪವರ್ಫುಲ್ ಹೇರ್ ಪ್ಯಾಕ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಅಂತ. ಸೊ ಫೈನಲ್ ಆಗಿ ನನ್ನ ಹೇರ್ ಪ್ಯಾಕ್ ಅಪ್ಲೈ ಮಾಡಿದಾದಮೇಲೆ ಹೇರ್ ಎಲ್ಲ ನೀಟಾಗಿ ತೆಗೆದು ಒಂದು ಗಂಟು ಹಾಕಿ ಒಂದು 2 to 3 hours ಹಾಗೆ ಬಿಟ್ಟಿದೆ ಡ್ರೈ ಆಗೋದಕ್ಕೆ. ಸೊ ಈ ಹೇರ್ ಪ್ಯಾಕ್ ನಾನು ಯಾವುದೇ ರೀತಿ ನೀರಂತೂ ಆ್ಯಡ್ ಮಾಡಿಲ್ಲ, ಬಟ್ ಸ್ವಲ್ಪ ನೀರು ಥರನೇ ಇತ್ತು. ಸೊ ಹೇರ್ ಪ್ಯಾಕ್ ಹಾಕಿದ್ದಾದಮೇಲೆ ಮುಖದ ಮೇಲೆಲ್ಲ ಹರ್ಕೊಂಡು ಬರ್ತಾಯಿತ್ತು. 1 to 3 hours ಬಿಟ್ಟು ನಾನು ಹೇರ್ ವಾಶ್ ಮಾಡಿದೆ. ಹೇರ್ ವಾಶ್ ಆದಮೇಲೆ ನಾನು ಯಾವುದೇ ರೀತಿ ಹೇರ್ ಡ್ರೈಯರ್ನ ನಾನು ಯೂಸ್ ಮಾಡಿಲ್ಲ. ನಾನು ತುಂಬ ಅಪರೂಪ, ತುಂಬ ಎಮರ್ಜೆನ್ಸಿ ಇದೆ ಹೊರಗಡೆ ಹೋಗೋದಕ್ಕೆ, ಆವಾಗ ಹೇರ್ ಡ್ರೈ ಆಗಿಲ್ಲ ಅಂದಾಗ ಹೇರ್ ಡ್ರೈಯರ್ನ ನಾನು ಯೂಸ್ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಹಾಗೆ ಈ ಬಿಸಿಲಿಗೆ ನನ್ನ ಹೇರ್ನ ನಾನು ಡ್ರೈ ಮಾಡ್ಕೊತೀನಿ. ಬೆಚ್ಚಗಿರೋ ನೀರಲ್ಲಿ ನಾನು ಹೇರ್ ವಾಶ್ ಮಾಡಿದೆ. ಇನ್ನು ರೆಗ್ಯುಲರ್ ಶಾಂಪೂ, ಕಂಡೀಷ್ನರ್ ಜೊತೆಗೆ ನನ್ನ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.